ಹಾಗೆ ಈ ಸಾಮಾಜಿಕ ಹೊರಗುಳಿಯುವಿಕೆ ಅಥವಾ ಈ ಒಂದು ಅಲ್ಪಸಂಖ್ಯಾತರು. ಸೊ ಇಲ್ಲಿ ಆಲ್ಮೋಸ್ಟ್ ಆಲ್ ಸ್ಟೇಟ್ಸ್ ಹ್ಯಾವ್ ಒನ್ ಆರ್ ಮೋರ್ ಮೈನಾರಿಟಿ ಗ್ರೂಪ್ಸ್ ವಿತಿನ್ ದೇರ್ ನ್ಯಾಷನಲ್ ಟೆರಿಟರೀಸ್ ಕ್ಯಾರೆಕ್ಟರೈಸ್ಡ್ ಬೈ ದೇರ್ ಓನ್ ಎಥ್ನಿಕ್, ಕಲ್ಚರಲ್, ಲಿಂಗ್ವಿಸ್ಟಿಕ್ ಆರ್ religious. Minority communities in India includes Muslims, Sikhs, Christians, Buddhists, Parsis and Jains. ಅಂದರೆ ನಮ್ಮ ಆಧುನಿಕ ಪ್ರಪಂಚದಲ್ಲಿನ ಒಂದು ಸಮಾಜಗಳು ಬೃಹತ್ ಗಾತ್ರದವುಗಳಾಗಿದ್ದು ಇದು ವೈವಿಧ್ಯ ಸ್ವರೂಪದವುಗಳಾಗಿವೆ. ಹೊಸತುಕರಣ, ಮತ ಪ್ರಚಾರದ ಗೀಳು, ಉದ್ದೇಶಿತ ಮತ್ತು ಅನುದ್ದೇಶಿತ ವಲಸೆ ಆಗಿರಬಹುದು ಅಥವಾ ಒಂದು ಅಂತಾರಾಷ್ಟ್ರೀಯ ಯುದ್ಧ, ಕ್ಷಾಮ, ಬಡತನ, ಶೋಷಣೆ ಹಾಗೂ ಒಂದು ಉಪಟಳಗಳ ಒಂದು ಕಾರಣದಿಂದ ಹುಟ್ಟಿಕೊಂಡಂತಹ ಒಂದು ನಿರಾಶ್ರಿತರ ಚಲನೆ, ಇಂತಹ ಒಂದು ಬೆಳವಣಿಗೆಗಳು ನಮ್ಮ ಆಧುನಿಕ ಸಮಾಜಗಳಲ್ಲಿ ಅಲ್ಪಸಂಖ್ಯಾತರು ಎಂಬ ಒಂದು ಹೊಸ ವರ್ಗ ಹುಟ್ಟಿಕೊಳ್ಳೋದಕ್ಕೆ ಕಾರಣವಾದವು ಅಂತ ನಾವು ಹೇಳ್ಬೋದು. ಇಲ್ಲಿ ಜನಾಂಗಿಕ, ಕುಲ ಸಂಬಂಧಿ, ಜೈವಿಕ ಅಥವಾ ಒಂದು ಇನ್ನಿತರ ಲಕ್ಷಣಗಳ ಒಂದು ಕಾರಣದಿಂದ ದೌರ್ಜನ್ಯಕ್ಕೆ ಅಥವಾ ಒಂದು ಬಗೆಯ ಕಳಂಕಕ್ಕೆ ಒಳಗಾಗಿರುವಂತಹ ಒಂದು ಜನಸಮೂಹವನ್ನು ಉಲ್ಲೇಖಿಸೋದಕ್ಕೆ ನಾವು ಅಲ್ಪಸಂಖ್ಯಾತರು ಅಂತ ನಾವು ಕರಿತೇವೆ. ಹಾಗೆ ಪ್ರತಿಯೊಂದು ರಾಜ್ಯವು ಕೂಡ ಒಂದು ಅಥವಾ ಹೆಚ್ಚು ಮೈನಾರಿಟಿ ಗ್ರೂಪ್ಸ್ ಇರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ನಮ್ಮ ಮುಂದೆ ಇದರ ಒಂದು ಮೀನಿಂಗ್ಸನ್ನು ನೋಡೋದಂದರೆ ಅಥವಾ ಒಂದು ಕಾನ್ಸೆಪ್ಟ್ ಏನಿದೆ, ಮೈನಾರಿಟಿ ಅಂದರೆ ಏನು? ದ ಎಕ್ಸ್ಪ್ರೆಷನ್ ಮೈನಾರಿಟಿ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಮೈನರ್ ಆ್ಯಂಡ್ ದ ಸಫಿಕ್ಸ್ ಇಟಿ ವಿಚ್ ಮೀನ್ಸ್ ಸ್ಮಾಲ್ ಇನ್ ನಂಬರ್. ಅಂದರೆ ಇಲ್ಲಿ ಮೈನಾರಿಟಿ ಅನ್ನುವಂಥದ್ದು ಏನಿದೆ, ಈ ಅಲ್ಪಸಂಖ್ಯಾತರು ಎಂಬ ಒಂದು ಕನ್ನಡ ಪದಕ್ಕೆ ತತ್ಸಮಾನವಾದ ಇಂಗ್ಲೀಷ್ ಶಬ್ದವೆಂದರೆ ಅದು ಮೈನಾರಿಟಿ. ಸೊ ಮೈನಾರಿಟಿ ಎಂಬುದಕ್ಕೆ ಒಂದು ಚೇಂಬರ್ಸ್ ಶಬ್ದಕೋಶದಲ್ಲಿ ಅರ್ಧಕ್ಕಿಂತಲೂ ಕಡಿಮೆ ಇರುವ ಅಥವಾ ಚಿಕ್ಕದಾದ ಸಂಖ್ಯೆ, ಚಿಕ್ಕದಾಗಿ ಅಥವಾ ಕಡಿಮೆ ಸಂಖ್ಯೆಯಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಎಂಬ ಒಂದು ಅರ್ಥಗಳಿರುವಂಥದ್ದು ನಾವು ಕಾಣ್ತೀವಿ. ಆದರೆ ಇಲ್ಲಿ ಮೈನಾರಿಟಿ ಅನ್ನುವಂಥದ್ದು ಒಂದು ಲ್ಯಾಟಿನ್ ವರ್ಡ್ ಮೈನರ್ ಮತ್ತು ಇಟಿ ಎಂಬ ಒಂದು ಶಬ್ದದಿಂದ ಉತ್ಪತ್ತಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಅಕಾರ್ಡಿಂಗ್ ಟು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ, ಮೈನಾರಿಟೀಸ್ ಮೀನ್ಸ್ ಗ್ರೂಪ್ held together by ties of common descent, language or religious faith and feeling different in these respects from the inhabitants of a given political entity. ಅಂದರೆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಅದರ ಪ್ರಕಾರ ಅಲ್ಪಸಂಖ್ಯಾತ ಸಮೂಹ ಅಂದರೆ ತಾವು ವಾಸಿಸುವ ಸಮಾಜದ ಇತರ ಸದಸ್ಯರುಗಳಿಗಿಂತ ಮತ, ಭಾಷೆ ಅಥವಾ ರಾಷ್ಟ್ರೀಯತೆಗಳ ವಿಚಾರದಲ್ಲಿ ವಿಶಿಷ್ಟವಾಗಿರುವಂತಹ ಜನರ ಸಮೂಹವಾಗಿದ್ದು ಮಾನಸಿಕವಾಗಿ ತಮಗೆ ತಾವೇ ಇತರರಿಂದ ಪ್ರತ್ಯೇಕಿತವಾಗಿರುವೆವೆಂಬ ಅಥವಾ ಒಂದು ಇತರರಿಂದ ಹಾಗೆಂದು ಪರಿಗಣಿತವಾದ ವ್ಯಕ್ತಿಗಳ ಸಮೂಹವೇ ಅಲ್ಪಸಂಖ್ಯಾತ ಸಮೂಹವಾಗಿದೆ. ಹಾಗೆ ಅದರ ಒಂದು ಡೆಫಿನೇಷನ್ಸನ್ನು ಅಥವಾ ಒಂದು ವ್ಯಾಖ್ಯೆಗಳನ್ನ ನಾವು ನೋಡೋದಾದರೆ, ಜೆ.ಎ. ಲ್ಯಾಪೊನ್ಸೆ ಡಿಸ್ಕ್ರೈಬ್ಸ್ ಮೈನಾರಿಟಿ ಆ್ಯಸ್ ಎ group of persons having different race, language or religion from that of majority of inhabitants. ಸೊ ಇಲ್ಲಿ ಜೆ.ಎ. ಲ್ಯಾಪೊನ್ಸೆರವರ ಪ್ರಕಾರ ಈ ಅಲ್ಪಸಂಖ್ಯಾತರು ಅನ್ನುವಂಥದ್ದು ಜನರ ಒಂದು ಸಮೂಹವಾಗಿದ್ದು ಈ ಸಮೂಹವು ತನ್ನದೇ ಆದಂತಹ ಬೇರೆ ಬೇರೆ ಜನಾಂಗ, ಭಾಷೆ ಅಥವಾ ಧರ್ಮವನ್ನು ಹೊಂದಿ ಜೀವಿಸುತ್ತಿರುವುದಾಗಿದೆ ಅಂತ ಹೇಳ್ಬೋದು. ಹಾಗೆ ಅಕಾರ್ಡಿಂಗ್ ಟು ಆಕ್ಸ್ಫರ್ಡ್ ಡಿಕ್ಷನರಿ ಡಿಫೈನ್ಸ್ ಮೈನಾರಿಟಿ ಆ್ಯಸ್ ದ ಕಂಡೀಷನ್ ಆರ್ fact of being smaller, inferior or subordinate. Smaller number or part, a number which is less than of the whole number. ಇಲ್ಲಿ ಆಕ್ಸ್ಫರ್ಡ್ ಡಿಕ್ಷನರಿಯ ಪ್ರಕಾರ ಅಲ್ಪಸಂಖ್ಯಾತರು ಅನ್ನುವಂಥದ್ದು ಅತಿ ಕಡಿಮೆ ಸಂಖ್ಯೆಯ ಅಥವಾ ಕೆಳಸ್ಥಾನವನ್ನು ಹೊಂದಿರುವ ಗುಂಪಿಗೆ ಅಥವಾ ಒಂದು ವಿಷಯಕ್ಕೆ ಸಂಬಂಧಿಸಿದೆ ಅಂತ ನಾವು ಹೇಳ್ಬೋದು. ಹಾಗೆ ಈಗ ಮೈನಾರಿಟಿ ಪ್ರಾಬ್ಲಮ್ಸ್ ಆಫ್ ಮೈನಾರಿಟಿ ಗ್ರೂಪ್ಸ್ ಈ ಒಂದು ಅಲ್ಪಸಂಖ್ಯಾತ ಸಮೂಹದ ಒಂದು ಸಮಸ್ಯೆಗಳನ್ನ ನಾವು ನೋಡೋದಾದರೆ, ದ ಟೂ ಮೈನ್ ಪ್ರಾಬ್ಲಮ್ಸ್ ವಿಚ್ ದೇ ನಾರ್ಮಲಿ ಫೇಸ್ ಅಂದರೆ ಮುಖ್ಯವಾಗಿ ಒಂದು ಅಲ್ಪಸಂಖ್ಯಾತ ಸಮೂಹ ಅನ್ನುವಂಥದ್ದು ಎರಡು ಮೇನ್ ಪ್ರಾಬ್ಲಮ್ಸ್ನ ಅಥವಾ ಒಂದು ಮುಖ್ಯವಾದ ಎರಡು ಸಮಸ್ಯೆಗಳನ್ನ ಅದು ಎದುರಿಸ್ತಾ ಇದೆ ಅಂತ ಹೇಳ್ಬೋದು. ಅದೇ ಮೊದಲನೇದಾಗಿ ನಾವು ದ ಪ್ರಾಬ್ಲಮ್ ಆಫ್ ಪ್ರೆಜುಡಿಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್. ಸೆಕೆಂಡ್ ಒನ್ ದ ಪ್ರಾಬ್ಲಮ್ ಆಫ್ ಪ್ರಿಸರ್ವಿಂಗ್ ದೇರ್ ಡಿಸ್ಟಿಂಕ್ಟ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಲೈಫ್. ದ ಪ್ರಾಬ್ಲಮ್ ಆಫ್ ಪ್ರೆಜುಡಿಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಅಂದರೆ ಇನ್ ದ ಇಂಡಿಯನ್ ಕಾಂಟೆಕ್ಸ್ಟ್ ಡಿಸ್ಕ್ರಿಮಿನೇಷನ್ ಎಸ್ಪೆಷಲಿ ಇನ್ ಪ್ರೊವೈಡಿಂಗ್ ಅಪಾರ್ಚುನಿಟೀಸ್ ಟು ಪೀಪಲ್ ಆಫ್ ಡಿಫ್ರೆಂಟ್ ರಿಲಿಜಿಯಸ್ ಕಮ್ಯುನಿಟೀಸ್ ಈಸ್ ನಾಟ್ ಅಟ್ ಆಲ್ ಇನ್ ಪ್ರಾಕ್ಟೀಸ್. ಅಂದರೆ ಇಲ್ಲಿ
The preamble of the Constitution itself declares that all people, irrespective of their caste, class, color, creed, sex, region or religion, will be provided with equal rights and opportunities. ಅಂದರೆ ಈ ಪ್ರಾಬ್ಲಮ್ ಆಫ್ ಪ್ರೆಜುಡಿಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ಏನಂದರೆ, ಈ ಒಂದು ಅಲ್ಪಸಂಖ್ಯಾತ ಸಮೂಹ ಮುಖ್ಯವಾಗಿ 2 ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಪೂರ್ವಾಗ್ರಹ ಮತ್ತು ಪಕ್ಷಪಾತತೆಯ ಸಮಸ್ಯೆ, ಪ್ರಾಬ್ಲಮ್ ಆಫ್ ಪ್ರೆಜುಡಿಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್. ಅಂದರೆ ಪೂರ್ವಾಗ್ರಹ ಮತ್ತು ಪಕ್ಷಪಾತತೆ ಎಂಬ ಪದಗಳನ್ನ ಕೆಲವೊಮ್ಮೆ ನಾವು ಒಂದೇ ಅರ್ಥದಲ್ಲಿ ಬಳಸಲಾಗ್ತಿದ್ರೂ ಕೂಡ ಅವುಗಳ ಅರ್ಥ ವ್ಯತ್ಯಾಸವನ್ನು ಮಾಡಿಕೊಳ್ಳುವಂಥದ್ದು ಖಚಿತ. ಅರ್ಥ ವ್ಯತ್ಯಾಸಗಳನ್ನ ಮಾಡಿಕೊಳ್ಳುವಂಥದ್ದು ಉಚಿತವಾಗಿದೆ. ಅಂದರೆ ಪೂರ್ವಾಗ್ರಹವೆಂದರೆ ಸಮೂಹವೊಂದರ ಒಂದು ಸದಸ್ಯರುಗಳ ಬಗ್ಗೆ ಪೂರ್ವ ನಿರ್ಧಾರಿತವಾದ ಒಂದು ಮನೋಭಾವನೆಯೊಂದನ್ನು ಹೊಂದಿರುವುದು ಎಂದರ್ಥ. ಅಂದರೆ ಪೂರ್ವಾಗ್ರಹವು ಕೇವಲ ಮನೋಭಾವನೆ ಮಟ್ಟದಲ್ಲಿ ಅದು ಉಳಿದಿರೋದಿಲ್ಲ. ಅದರಿಂದಾಗಿ ಒಂದು ಸಮೂಹ ಇನ್ನೊಂದು ಸಮೂಹದ ಬಗ್ಗೆ ಅಸಹನೆಯನ್ನು, ತಿರಸ್ಕಾರವನ್ನು ಮತ್ತು ವಿರೋಧಿ ಭಾವನೆಯನ್ನು ಬೆಳೆಸಿಕೊಳ್ಳೋದಕ್ಕೆ ಆಸ್ಪದ ಆಗುತ್ತೆ. ಮಾತ್ರ ಅಲ್ಲ, ಇನ್ನೊಂದು ಸಮೂಹದ ಬಗ್ಗೆ ಎಲ್ಲ ಬಗೆಯ ತಿರಸ್ಕಾರಯುಕ್ತವಾದ ಗುಣಗಳನ್ನು ಆರೋಪಣೆ ಮಾಡಿ ಅವಹೇಳನ ಮಾಡುವ ಒಂದು ಹಾಗೂ ನಿಂದಿಸುವ ಒಂದು ಅಭ್ಯಾಸ ಕೂಡ ಬೆಳೆಯುತ್ತೆ. ಮತ್ತು ಈ ಪಕ್ಷಪಾತತೆ, ಏನು ಪಕ್ಷಪಾತತೆ ಅಂದರೆ ಇತರ ಸಮೂಹದ ಸದಸ್ಯರುಗಳಿಗೆ ಅವರ ಸಮೂಹದ ಸದಸ್ಯತ್ವದ ಕಾರಣದಿಂದಾಗಿ ಅಥವಾ ಸಾಮಾಜಿಕ ಅಂತಸ್ತಿನಿಂದಾಗಿ ನ್ಯಾಯೋಚಿತವಾಗಿ ಸಲ್ಲಬೇಕಾದದನ್ನು ನೀಡದೆ ಭೇದ ಕಲ್ಪಿಸುವುದು. ಪಕ್ಷಪಾತತೆಯನ್ನು ಸಮೂಹದ ಹಾಗೂ ವ್ಯಕ್ತಿಗತ ಮಟ್ಟಗಳಲ್ಲಿ ಕಾಣಬಹುದು. ಉದಾಹರಣೆಗೆ ಪಾಕಿಸ್ತಾನ ಮತ್ತು ಒಂದು ಬಾಂಗ್ಲಾದೇಶಗಳನ್ನ ಒಂದು ಹಿಂದೂಗಳಿಗೆ ಅವರು ಹಿಂದೂಗಳು ಎಂಬ ಕಾರಣಕ್ಕಾಗಿ ಮಿಕ್ಕುಳಿದ ಒಂದು ಮುಸ್ಲಿಂ ಪ್ರಜೆಗಳಿಗೆ ನೀಡಿರುವ ಹಕ್ಕುಗಳನ್ನು ಮತ್ತು ಅವಕಾಶಗಳನ್ನು ಕೊಡದಿರುವುದು ಇತ್ಯಾದಿಗಳನ್ನ ನಾವು ನೋಡ್ಬೋದು. ಆದರೆ ಭಾರತದ ಒಂದು ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಈ ಸಮಸ್ಯೆ ಅಂದರೆ ಪೂರ್ವಾಗ್ರಹ ಅನ್ನುವಂಥ ಒಂದು ಮನೋಭಾವನೆ ಪ್ರಶ್ನೆ ಆಗಿರೋದ್ರಿಂದ ಅದು ಒಂದಲ್ಲ ಒಂದು ರೀತಿಯಲ್ಲಿ ಈಗಲೂ ಅಸ್ತಿತ್ವದಲ್ಲಿದೆ. ಆದರೆ ಪಕ್ಷಪಾತತೆ ಅನ್ನುವಂಥದ್ದು ಭಾರತದಲ್ಲಿ ಆಚರಣೆಯಲ್ಲಿ ಇಲ್ಲವೆಂದೇ ಹೇಳಬಹುದು. ಯಾಕಂದರೆ ಭಾರತೀಯ ಸಂವಿಧಾನ ಅನ್ನುವಂಥದ್ದು ದೇಶದ ಸಮಸ್ತ ಪ್ರಜೆಗಳನ್ನು ಅವರ ನಡುವಿನ ಜಾತಿ, ವರ್ಗ, ಲಿಂಗ, ಪ್ರದೇಶ, ಮತಧರ್ಮ ಮುಂತಾದ ಒಂದು ಭೇದಗಳ ಹೊರತಾಗಿಯೂ ಕೂಡ ಸಮಾನವಾಗಿ ಕಾಣಬೇಕೆಂದು ಒತ್ತಿ ಹೇಳುವಂಥದ್ದು. ಹಾಗೆ ಎರಡನೇದಾಗಿ ದ ಪ್ರಾಬ್ಲಮ್ಸ್ ಆಫ್ ಪ್ರಿಸರ್ವಿಂಗ್ ಡಿಸ್ಟಿಂಕ್ಟ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಲೈಫ್. ಸೊ ಇಂಡಿಯಾ ಈಸ್ ಒನ್ ಅಮಾಂಗ್ ದ ವೆರಿ ಫ್ಯೂ ನೇಷನ್ಸ್ ವಿಚ್ ಹ್ಯಾವ್ ಗಿವನ್ ಈಕ್ವಲ್ ಫ್ರೀಡಮ್ ಟು ಆಲ್ ದ ರಿಲಿಜಿಯಸ್ ಕಮ್ಯುನಿಟೀಸ್ ಟು ಪರ್ಸ್ಯೂ ಆ್ಯಂಡ್ ಪ್ರಾಕ್ಟೀಸ್ ದ ರಿಲಿಜಿಯನ್. ಅಂದರೆ ಇಲ್ಲಿ ಎರಡನೇ ಸಮಸ್ಯೆ ಏನಪ್ಪ ಅಂದರೆ, ಈ ಅಲ್ಪಸಂಖ್ಯಾತ ಸಮೂಹ ತಮ್ಮದೇ ಆದಂಥ ಒಂದು ಸಾಂಸ್ಕೃತಿಕ ಅನನ್ಯತೆಯನ್ನು ಕಾಯ್ದುಕೊಳ್ಳುವಲ್ಲಿನ ಒಂದು ಸಮಸ್ಯೆ. ಅಂದರೆ ಪ್ರತಿಯೊಂದು ಅಲ್ಪಸಂಖ್ಯಾತ ಸಮೂಹವು ತನ್ನ ಒಂದು ವಿಶಿಷ್ಟ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಜೀವನವನ್ನು ಉಳಿಸಿಕೊಳ್ಳುವ ಒಂದು ಬಲವಾದ ಇಚ್ಛೆಯನ್ನು ಅದು ಹೊಂದಿರುತ್ತೆ. ಸೊ ಇಂತಹ ಇಚ್ಛೆ ಅವುಗಳಲ್ಲಿ ಅಲ್ಪಸಂಖ್ಯಾತ ಪ್ರಜ್ಞೆಯನ್ನು ಅದು ಮೂಡಿಸುತ್ತೆ. ತಮ್ಮ ಅನನ್ಯತೆಯನ್ನು ಉಳಿಸಿಕೊಳ್ಳುವ ಒಂದು ಅಲ್ಪಸಂಖ್ಯಾತ ಸಮೂಹಗಳ ಪ್ರಯತ್ನವು ಕೆಲವೊಮ್ಮೆ ಬಹುಸಂಖ್ಯಾತ ಸಮೂಹಗಳ ಒಂದು ಪ್ರತಿರೋಧವನ್ನು ಕೂಡ ಅದು ಎದುರಿಸಬೇಕಾಗುತ್ತೆ. ಸೊ ಇದರಿಂದ ಗಲಭೆಗಳು ಉಂಟಾಗುವಂಥದ್ದು ಸಹಜವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಇದು ಒಂದು ಜಾಗತಿಕವಾಗಿ ಪ್ರತಿಯೊಂದು ಅಲ್ಪಸಂಖ್ಯಾತ ಸಮೂಹ ಎದುರಿಸ್ತಾ ಇರುವಂಥದ್ದು ಮೇಜರ್ 2 ಪ್ರಾಬ್ಲಮ್ಸ್ ನಾವು ನೋಡೋದಾದರೆ, ಹಾಗೆ ಹಲವು ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂಥದ್ದನ್ನ ನಾವು ಕೂಡ ಕಾಣ್ತೇವೆ. ಮುಖ್ಯವಾಗಿ ಅವೆರಡು. ಈಗ ನಾವು ಸಮ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ಮೈನಾರಿಟಿ ಇನ್ ಇಂಡಿಯಾ, ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಆ ಅಲ್ಪಸಂಖ್ಯಾತ ಸಮೂಹ ಎದುರಿಸ್ತಿರೋ ಒಂದು ಸಮಸ್ಯೆಗಳನ್ನ ನಾವು ನೋಡೋದಾದರೆ, ಮೊದಲನೇದಾಗಿ ಪ್ರಾಬ್ಲಮ್ ಆಫ್ ಪ್ರೊವೈಡಿಂಗ್ ಪ್ರೊಟೆಕ್ಷನ್. ಸೊ ಅಂದರೆ ಎಲ್ಲ ಅಲ್ಪಸಂಖ್ಯಾತರಿಗೂ ಸಂಪೂರ್ಣವಾದಂತಹ ರಕ್ಷಣೆ ಮತ್ತು ಭದ್ರತೆಯನ್ನು ಒದಗಿಸಲುವಿನ ಒಂದು ಸಮಸ್ಯೆ. ನೀಡ್ ಫಾರ್ ಸೆಕ್ಯೂರಿಟಿ ಆ್ಯಂಡ್ ಪ್ರೊಟೆಕ್ಷನ್ ಈಸ್ ವೆರಿ ಆಫನ್ ಫೆಲ್ಡ್ ಬೈ ದ ಮೈನಾರಿಟೀಸ್, ಎಸ್ಪೆಷಲಿ ಇನ್ ಟೈಮ್ಸ್ ಆಫ್ ಕಮ್ಯುನಲ್ ವೈಲೆನ್ಸ್, caste conflicts, observance of festivals and religious functions on a mass scale. Minority groups often seek police protection. ಅಂದರೆ ಈ ಅಲ್ಪಸಂಖ್ಯಾತ ಸಮೂಹಗಳಿಗೆ ಪೂರ್ಣ ರಕ್ಷಣೆ ಹಾಗೂ ಭದ್ರತೆಯನ್ನು ಒದಗಿಸುವುದು ಆಡಳಿತದಲ್ಲಿರುವಂಥ ಒಂದು ಪಕ್ಷಗಳಿಗೆ ಯಾವಾಗಲೂ ಒಂದು ಸವಾಲಾಗಿರುತ್ತೆ. ಕೋಮುಗಲಭೆಗಳ ಅಥವಾ ಜಾತಿ ಸಂಘರ್ಷಗಳ ಒಂದು ಸಂದರ್ಭಗಳಲ್ಲಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಹಬ್ಬಗಳನ್ನು ಸಾರ್ವಜನಿಕ ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡುವಾಗ ಈ ಅಲ್ಪಸಂಖ್ಯಾತ ಸಮೂಹಗಳು ಪೊಲೀಸ್ ರಕ್ಷಣೆಯನ್ನು ಯಾಚಿಸುವಂಥದ್ದನ್ನು ನಾವು ಕಾಣ್ತಿದ್ದೇವೆ. ಸೊ ಇಂಥ ವಿಶೇಷ ಹಾಗೂ ಪ್ರಕ್ಷುಬ್ಧ ಒಂದು ವಾತಾವರಣದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಯ್ದುಕೊಳ್ಳುವುದು ಆಡಳಿತದಲ್ಲಿರುವಂಥ ಸರ್ಕಾರಗಳಿಗೆ ಒಂದು ಬಹುದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಸೊ ಆಗ ಅವು ಅಂತಹ ಒಂದು ರಕ್ಷಣೆಯನ್ನು ಅಲ್ಪಸಂಖ್ಯಾತರೆನಿಸಿಕೊಂಡವರೆಲ್ಲರಿಗೂ ಕೊಡುವಲ್ಲಿ ಅದು ಅಸಮರ್ಥವಾಗಬಹುದು.
ಸೊ ಇದೇ ಕಾರಣಕ್ಕಾಗಿ ಅವು ತೀಕ್ಷ್ಣವಾದ ಒಂದು ಟೀಕೆಗಳಿಗೆ ಕೂಡ ಒಳಗಾಗುವಂಥ ಒಂದು ಉದಾಹರಣೆಗಳನ್ನ ನಾವು ನೋಡ್ಬೋದು. ಸೊ ಉದಾಹರಣೆಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಒಂದು ಹತ್ಯೆ ಆದಂಥ ಸಂದರ್ಭ 1984ರಲ್ಲಿ ಆ ಒಂದು ಸಂದರ್ಭದಲ್ಲಿ ಭುಗಿಲೆದಂತಹ ಒಂದು ಹಿಂಸಾಚಾರದಲ್ಲಿ ಆಗಿನ ಒಂದು ರಾಜೀವ್ ಗಾಂಧಿ ಸರ್ಕಾರ ಏನಿದೆ ಆ ಹಿಂಸೆ ಒಂದು ಬಲಿಪಶುಗಳಾದಂಥ ಒಂದು ಸಿಖ್ ಅಲ್ಪಸಂಖ್ಯಾತರಿಗೆ ಒಂದು ಸೂಕ್ತವಾದ ರಕ್ಷಣೆಯನ್ನು ಒದಗಿಸಲಿಲ್ಲ ಎಂಬ ಒಂದು ಟೀಕೆಗೆ ಕೂಡ ಅದು ಒಳಗಾಕಿತ್ತು ಅನ್ನುವಂಥದ್ದನ್ನ ನಾವು ನೋಡಬಹುದು. ಹಾಗೆ ಒಂದು ಸೆಕೆಂಡ್ ಪ್ರಾಬ್ಲಮ್, ಎರಡನೇ ಒಂದು ಸಮಸ್ಯೆಯನ್ನು ನಾವು ನೋಡೋದಾದರೆ ಪ್ರಾಬ್ಲಮ್ ಆಫ್ ಕಮ್ಯುನಲ್ ಟೆನ್ಷನ್ಸ್ ಆ್ಯಂಡ್ ರಿಯೋರ್ಸ್. ಸೊ ಅಂದರೆ ಕೋಮು ಉದ್ವೇಗಗಳು ಹಾಗೂ ಗಲಭೆಗಳು. ಸೊ ಕಮ್ಯುನಲ್ ಟೆನ್ಷನ್ಸ್ ಆ್ಯಂಡ್ ರಿಯೋರ್ಸ್ ಹ್ಯಾವ್ ಬೀನ್ ಇನ್ಸೆಂಟ್ಲಿ increasing since independence. Whenever the communal tensions and riors take place for whatever reason, minority interests get threatened, fears and anxieties become widespread. It becomes a task for the government in power to restore the confidence in them. ಅಂದರೆ ಇಲ್ಲಿ ಅಲ್ಪಸಂಖ್ಯಾತರು ಹಾಗೂ ಒಂದು ಬಹುಸಂಖ್ಯಾತರ ನಡುವಿನ ಒಂದು ಸಂಬಂಧದ ಕುರಿತಂತೆ ಈ ದೇಶ ಬಂದಿರೋ ಇನ್ನೊಂದು ಮುಖ್ಯ ಸಮಸ್ಯೆ ಕೋಮುವಾದ ಹಾಗೂ ಕೋಮು ಗಲಭೆಗಳಿಗೆ ಸಂಬಂಧಿಸಿದ್ದು. ಸೊ ಇದು ಹಿಂದೂಗಳ ಅಥವಾ ಒಂದು ಮುಸ್ಲಿಮರ ಕುಪ್ರಯತ್ನದಿಂದ ನಡೆಯುವುದಿದ್ರೂ ಅದರಿಂದ ಎರಡೂ ಸಮುದಾಯಗಳಿಗೆ ಹಾನಿಯಾಗೋದಂತೂ ಖಚಿತ. ಸೊ ಅಧ್ಯಯನವೊಂದರ ಪ್ರಕಾರ ಒಂದು ಉದಾಹರಣೆ ನಾನು ನೋಡೋದಾದರೆ ಈ ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿಗೆ ಸಂಬಂಧಪಟ್ಟಂತೆ ಹುಟ್ಟಿಕೊಂಡಂತಹ ಒಂದು ವಿವಾದ ಕೋಮು ಗಲಭೆಗಳು ವಿಪರೀತ ಹೆಚ್ಚಾಗೋದಕ್ಕೆ ಸಾಧ್ಯವಾಯಿತು. ಅಂದರೆ ಈ ಒಂದು ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿಗೆ ಸಂಬಂಧಿಸಿದ ಒಂದು ವಿವಾದ ಹುಟ್ಟಿಕೊಂಡ ಮೇಲಂತೂ ಈ ಒಂದು ಕೋಮು ಗಲಭೆ ಅನ್ನುವಂಥದ್ದು ವಿಪರೀತವಾಗಿ ಹೆಚ್ಚತೊಡಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಹಾಗೆ ಮೂರನೇದಾಗಿ ಥರ್ಡ್ ಪಾಯಿಂಟ್, ದ ಪ್ರಾಬ್ಲಮ್ ಆಫ್ ಮೈನಾರಿಟಿ ನಾವು ನೋಡೋದಾದರೆ ಪ್ರಾಬ್ಲಮ್ ಆಫ್ ಲೇಕ್ ಆಫ್ ರೀಪ್ರೆಸೆಂಟೇಷನ್ ಇನ್ ಸಿವಿಲ್ ಸರ್ವಿಸ್ ಆ್ಯಂಡ್ ಪಾಲಿಟಿಕ್ಸ್. ಅಂದರೆ though the Constitution provides for equality and equal opportunities to all its citizens, including the religious minorities, there is a feeling among Muslims in particular that they are neglected. ಸೊ ಇಲ್ಲಿ ಮುಖ್ಯವಾಗಿ ಮೂರನೇ ಒಂದು ಅಂಶನ ಅಥವಾ ಸಮಸ್ಯೆನ ನಾವು ನೋಡೋದಾದರೆ ಸಾರ್ವಜನಿಕ ಸೇವೆ ಹಾಗೂ ರಾಜಕೀಯದಲ್ಲಿ ಸೂಕ್ತ ಪ್ರಾತಿನಿಧ್ಯವಿಲ್ಲದೆ ಇರುವಂಥ ಒಂದು ಸಮಸ್ಯೆ. ಸ್ಥಾನಮಾನ ಹಾಗೂ ಅವಕಾಶಗಳಲ್ಲಿ ಸಮಾನತೆಯನ್ನು ಎಲ್ಲರಿಗೂ ಕಲ್ಪಿಸಿಕೊಡಲಾಗುವುದೆಂಬ ಸಂವಿಧಾನದ ಘೋಷಣೆ ಕಾರ್ಯರೂಪಕ್ಕೆ ಬಂದಿಲ್ಲ ಎಂಬ ಒಂದು ಆಪಾದನೆ ದೇಶವನ್ನು ಆಳಿದಂಥ ಒಂದು ಸರ್ಕಾರಗಳ ಮೇಲಿದೆ. ಸೊ ಇಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತ ಒಂದು ಸಮುದಾಯದಲ್ಲಿ ಈ ಬಗ್ಗೆ ಅತೃಪ್ತಿ ಇದ್ದು ತಮ್ಮ ಒಂದು ಸಮುದಾಯವನ್ನು ಆರ್ಥಿಕ ದೃಷ್ಟಿಯಿಂದ ಕಡೆಗಣಿಸಲಾಗಿದೆ ಎಂಬ ಒಂದು ಭಾವನೆ ಇದೆ ಎನ್ನಬಹುದು. ಹಾಗೆ ಫೋರ್ತ್ ಒಂದು ಪಾಯಿಂಟ್ ನಾವು ನೋಡೋದಾದರೆ ಪ್ರಾಬ್ಲಮ್ ಆಫ್ ಸೆಪರೇಷನ್ ಅಥವಾ ಸೆಪರೇಟಿಸಮ್, ಪ್ರತ್ಯೇಕತೆ ಒಂದು ಬೇಡಿಕೆಯ ಸಮಸ್ಯೆ. ಸಮ್ ಆಫ್ ದ ಡಿಮ್ಯಾಂಡ್ಸ್ ಪುಟ್ ಫಾರ್ವರ್ಡ್ ಬೈ ಸಮ್ ರಿಲಿಜಿಯಸ್ ಕಮ್ಯುನಿಟೀಸ್ ಇನ್ ಸಮ್ ಏರಿಯಾಸ್ ಆರ್ ನಾಟ್ acceptable to others. This has widened the gap between them and others. For example, the separatist tendency present among some Muslim extremists in Kashmir and their demand for the establishment of independent Kashmir is not acceptable to others. ಅಂದರೆ ಕೆಲವು ಮತೀಯ ಅಲ್ಪಸಂಖ್ಯಾತ ಸಮೂಹಗಳು ದೇಶದ ಕೆಲವೆಡೆಗಳಲ್ಲಿ ತಮ್ಮದೇ ಆದಂತಹ ಒಂದು ಕೆಲವು ಬೇಡಿಕೆಗಳನ್ನ ಮುಂದಿರಿಸಿಕೊಂಡು ಆಗಾಗ ಗಲಭೆ ನಡೆಸಿರುವಂಥದ್ದು ಕೂಡ ಇಲ್ಲಿ ಒಂದು ಸಮಸ್ಯೆ ಆಗಿದೆ. ಸೊ ಈ ಸಮಸ್ಯೆಗಳು ಮುಂದಿರಿಸುವ ಒಂದು ಅದೆಷ್ಟೋ ಬೇಡಿಕೆಗಳು ದೇಶದ ಸಮಗ್ರತೆ ಹಾಗೂ ಒಂದು ಸಾರ್ವಭೌಮತೆಗೆ ಸವಾಲೆಸೆಯುವಂಥ ಒಂದು ಬೇಡಿಕೆಗಳಾಗಿರೋದ್ರಿಂದ ಅವು ಮಿಕ್ಕುಳಿದ ಒಂದು ಜನತೆಗೆ ಹಾಗೂ ದೇಶಕ್ಕೆ ಅದು ಸ್ವೀಕಾರ ಆಗಿಲ್ಲ. ಉದಾಹರಣೆಗೆ ಕಾಶ್ಮೀರದ ಒಂದು ಉಗ್ರಗಾಮಿ ಮುಸ್ಲಿಂ ಸಮುದಾಯಗಳು ಸ್ವತಂತ್ರ ಹಾಗೂ ಪ್ರತ್ಯೇಕಿತ ಕಾಶ್ಮೀರ ರಾಜ್ಯದ ಬೇಡಿಕೆ ಇರಿಸಿಕೊಂಡು ಗಲಭೆ ನಡೆಸುತ್ತಿರುವುದನ್ನು ದೇಶದ ಜನತೆ ಒಪ್ಪಿಕೊಳ್ಳುವಂಥದ್ದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಫಿಫ್ತ್ ಒನ್ ಪ್ರಾಬ್ಲಮ್ ನಾವು ನೋಡಿದರೆ ಫೇಲ್ಯೂರ್ ಟು ಸ್ಟಿಕ್ ಆನ್ ಸ್ಟ್ರಿಕ್ಟ್ಲಿ ಟು ಸೆಕ್ಯುಲಾರಿಸಮ್. ಘೋಷಿತ ಒಂದು ಮತಾತೀತ ತತ್ವಕ್ಕೆ ಕಟ್ಟುನಿಟ್ಟಾಗಿ ಅಂಟಿಕೊಳ್ಳುವಲ್ಲಿನ ಒಂದು ವೈಫಲ್ಯ. ಸೊ ಇಂಡಿಯಾ ಹ್ಯಾಸ್ ಡಿಕ್ಲೇರ್ಡ್ ಇಟ್ ಸೆಲ್ಫ್ ಆ್ಯಸ್ ಎ ಸೆಕ್ಯುಲರ್ ಕಂಟ್ರಿ. ದ ವೆರಿ ಸ್ಪಿರಿಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಸೆಕ್ಯುಲರ್. ಆಲ್ಮೋಸ್ಟ್ all political parties including the Muslim League claim themselves to be secular. But in actual practice, no party is honest in its commitment to secularism. Purely religious issues are often politicized by these parties.
ಅಂದರೆ ಭಾರತವು ತನ್ನದೊಂದು ಮತಾತೀತ ರಾಜ್ಯ ಅಥವಾ ಒಂದು ಸೆಕ್ಯುಲರ್ ಸ್ಟೇಟ್ ಎಂದು ಘೋಷಿಸಿಕೊಂಡಿದೆ. ನಮ್ಮ ಸಂವಿಧಾನದ ಸ್ಫೂರ್ತಿಯೂ ಕೂಡ ಮತಾತೀತ ಸ್ವರೂಪದ್ದೇ ಆಗಿದೆ. ಸೊ ಹಿಂದೂ ಮಹಾಸಭಾ ಮತ್ತು ಒಂದು ಮುಸ್ಲಿಂ ಲೀಗ್ನಂಥ ಒಂದು ಮತೀಯ ಸ್ವರೂಪದ ರಾಜಕೀಯ ಪಕ್ಷಗಳ ಹೊರತಾಗಿ ಮಿಕ್ಕುಳಿದ ಎಲ್ಲ ಪಕ್ಷಗಳು ತಮ್ಮನ್ನು ಮತಾತೀತ ಸ್ವರೂಪದವುಗಳೆಂದು ಹೇಳಿಕೊಳ್ಳುತ್ತಿವೆ. ಆಶ್ಚರ್ಯಕರವೆಂಬಂತೆ ಈ ಯಾವುದೇ ಪಕ್ಷಗಳು ಕೂಡ ಕಟ್ಟುನಿಟ್ಟಾಗಿ ಮತಾತೀತ ನೀತಿಗೆ ಬದ್ಧವಾಗಿರುವಲ್ಲಿ ಸಫಲವಾಗಿಲ್ಲ. ಸೊ ಹಾಗಾಗಿ ಈ ಒಂದು ಸಮಸ್ಯೆಯನ್ನು ಕೂಡ ನಾವು ಅಲ್ಪಸಂಖ್ಯಾತರಲ್ಲಿ ನೋಡಬಹುದು. ನೆಕ್ಸ್ಟ್ 6ನೇದಾಗಿ 6th ಒನ್, ಪ್ರಾಬ್ಲಮ್ ರಿಲೇಟಿಂಗ್ ಟು ದಿ ಇಂಟ್ರೊಡಕ್ಷನ್ ಆಫ್ ಕಾಮನ್ ಸಿವಿಲ್ ಕೋಡ್. Another major hurdle that we find in the relation between the majority and the minority is relating to the failure of governments which have assumed power so far in the introduction of a common civil code. ಅಂದರೆ ಏಕರೂಪದ ಒಂದು ಪೌರ ಸಂಹಿತೆಯ ಒಂದು ಸಂಬಂಧವಾಗಿ ಮೂಡಿರುವಂಥ ಒಂದು ಸಮಸ್ಯೆ. ಅಂದರೆ ನಮ್ಮ ಸಾಮಾಜಿಕ ಸಮಾನತೆಯನ್ನು ಸ್ಥಾಪಿಸುವ ಒಂದು ದೃಷ್ಟಿಯಿಂದ ಏಕರೂಪದ ಅಥವಾ ಒಂದು ಸಮಾನ ನಾಗರಿಕ ಸಂಹಿತೆ ಅಗತ್ಯ ಎಂಬುದನ್ನು ಹೆಚ್ಚಿನ ಎಲ್ಲ ಸಮೂಹಗಳು ಒಪ್ಪಿಕೊಂಡಿದ್ದರೂ ಕೂಡ ಈ ಮುಸ್ಲಿಂ ಸಮುದಾಯದ ಒಂದು ವರ್ಗದಿಂದ ಅದಕ್ಕೆ ವಿರೋಧವಿದೆ. ಯಾಕೆ ವಿರೋಧ ಇದೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಇಸ್ಲಾಮಿ ಜೀವನ ವಿಧಾನವನ್ನು ಶರಿಯತ್ ಎಂದು ಕರೆಸಿಕೊಳ್ಳುವಂತಹ ಒಂದು ಮುಸ್ಲಿಂ ವೈಯಕ್ತಿಕ ಕಾನೂನು ಪದ್ಧತಿ ಮಾತ್ರ ನಿರ್ಧರಿಸಬಲ್ಲದೇ ವಿನಃ ಇನ್ಯಾವುದೇ ಬಗೆಯ ಕಾನೂನು ವ್ಯವಸ್ಥೆ ಇಲ್ಲ ಎಂಬ ಒಂದು ನಿಲುವಿಗೆ ಅಂಟಿಕೊಂಡಿರುವಂಥ ಒಂದು ಮುಸ್ಲಿಂ ಸಂಪ್ರದಾಯವಾದಿಗಳು ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವ ಒಂದು ವಿಷಯದಲ್ಲಿ ತಮ್ಮ ಬಲವಾದ ಒಂದು ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಇದೀಗ ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತರ ನಡುವಿನ ಒಂದು ಸಂಬಂಧದಲ್ಲಿ ಅಂತರವೊಂದನ್ನು ಸೃಷ್ಟಿಸಿದೆ ಅಂತ ನಾವು ಹೇಳ್ಬೋದು. ಹಾಗೆ ಅಂತಿಮವಾಗಿ ನಾವು ಅದರ ಉಪಸಂಹಾರಕ್ಕೆ ಬರೋದಾದರೆ, ಒಟ್ಟಾರೆಯಾಗಿ ಎಲ್ಲ ರಾಜ್ಯಗಳಲ್ಲೂ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಅಲ್ಪಸಂಖ್ಯಾತ ಸಮುದಾಯಗಳಿರುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಹಾಗೆ ಪ್ರತಿಯೊಂದು ಅಲ್ಪಸಂಖ್ಯಾತ ಸಮೂಹ ಕೂಡ ತನ್ನದೇ ಆದಂಥ ಒಂದು ಸ್ವಂತ ಜನಾಂಗೀಯ, ಸಾಂಸ್ಕೃತಿಕ ಮತ್ತು ಭಾಷೆಯ ಹಾಗೂ ಒಂದು ಧಾರ್ಮಿಕ ಲಕ್ಷಣಗಳನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ಸೊ ಇದನ್ನ ಈ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಈ ವಿಷಯ ನಿಮಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು.